ಆದರೆ ನನಗೆ ಸೈನ್ ಮಾಡೋಕ್ಕಿಂತ ಮುಂಚೆ ಒಂದು ಸತ್ಯ ಗೊತ್ತಾಗಬೇಕು. ಲೈಕ್ ಎಲ್ಲ ಗೊತ್ತಾಗಬೇಕಾಗಿರೋದು ನಿನಗೆ? ಅಪ್ಪಾಜಿ, ಮೇಡಮ್ ಅವ್ರು ಇಲ್ಲಿ ಗಂಟ ಏನೇನು ಮಾಡೋರು ಅದೆಲ್ಲ ತಪ್ಪೇ ಅಲ್ವಾ ಅಪ್ಪಾಜಿ? ಈಗ ಯಾಕಲ ನನಗೆ ಈ ಅನುಮಾನ? ಅಲ್ಲ ಕಳ, ನಾವು ಮಾಡ್ತಾ ಇರೋದ್ರಲ್ಲಿ ಕೇಳ್ತಾ ಇರೋದ್ರಲ್ಲಿ ಏನೆಲ್ಲ ತಪ್ಪದೆ? ಈ ದಿವಸ ಏನೇನು ನಡೀತು ಅಂತ ನಿನಗೆ ಗೊತ್ತಿಲ್ವೇ? ಹ್ಞೂ ಕಣೋ, ಅವಳು ಮಾಡಿದ್ದೆಲ್ಲ 100ಕ್ಕೆ 100 ತಪ್ಪೆ. ಅವಳು ಈ ಮನೆಗೆ ಬಂದಾಗ್ಲಿಂದ ನಾವೆಲ್ಲ ಅನುಭವಿಸಿದ್ದು 1 2, ಅದಕ್ಕೆ ಅವಳು ಈಗ ಅನುಭವಿಸ್ತಾ ಇರೋದು. ನೋಡಿಸಿದ್ದು, ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನಾವು ಅವಳಿಗಿಂತ ಒಳ್ಳೆ ಹುಡುಗಿ ನೋಡಿ ನಿನಗೆ ಮದುವೆ ಮಾಡಿಸ್ತೀವಿ. ನೀನೇನು ಯೋಚನೆ ಮಾಡಬೇಡ, ನೀನು ಆರಾಮಾಗಿ ಅದಕ್ಕೆ ಸೈನ್ ಮಾಡಿಬಿಡ. ಹ್ಞೂ ಕಣವ, ನೀನು ಹೇಳಿದ ನಿಜ. ಈಗ ಯಾರೂ ತಪ್ಪೇ ಮಾಡಿಲ್ಲ. ಯಾಕಂದರೆ ನಮ್ಮ ಬೆಣ್ಣು ನಮಗೆ ಕಾಣಿಸ್ತಿಲ್ಲ ಅಲ್ವೇನವ? ಸಿದ್ದು, ಪಂಚಾಯತಿ ಕರೆಸಿದಾಗ ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅವಳ ಅಣ್ಣನ ಕರೆಸ್ಬಿಟ್ಟು ನಿಮ್ಮ ತಂದೆ ಮೇಲೆ ಕೈ ಮಾಡಿಸಿದ್ಲಲ್ಲ, ಅದು ತಪ್ಪಲ್ವೇನೋ? ಬೇರೆಯವ್ರಾಗಿದ್ರೆ ಯಾರಾದರೂ ಹೀಗೆ ಮಾಡ್ತಿದ್ರಾ? ನಿಜ ಕಣವ, ತಪ್ಪೆ. ನಾವೆಲ್ಲ ಅವತ್ತು ಹೇಳಿದಾಗ ನಿನಗೆ ಗೊತ್ತಾಗ್ಲಿಲ್ಲ. ಸದ್ಯ ಈಗಲಾದರೂ ನಿನಗೆ ಅರ್ಥ ಆಯ್ತಲ್ಲ. ಅವಳು ಉಸಿರುವಳ್ಳಿ ಆಟ ಈ ಮನೆ ನೆಮ್ಮದಿನೇ ಕೆಡಿಸ್ಬಿಡ್ತು. ಸದ್ಯ ಅವಳು ಹೋಗಿದ್ದು ಒಳ್ಳೇದೇ ಆಯ್ತು ಕಣೋ. ಅವ್ವ, ಅಪ್ಪಾಜಿ, ಮಗ ಅನ್ಕೊಂಡು ಮಗನ ಜೀವನಕ್ಕೆ ಬೆಂಕಿ ಇಡುವಂಥ ಕೆಲಸ ಮಾಡಿಬಿಟ್ರಲ್ಲ ಅಪ್ಪಾಜಿ. ಕಣ್ಮುಂದೆ ನಂಬಿಸಿ ಬೆನ್ನಿಂದ ಹಿಂಗೆಲ್ಲ ಮಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ರಾಜಕೀಯ ಮೊದಲು ಮನೆಯಿಂದ ಈಚೆ ನಡೀತಾ ಇತ್ತು, ಆದರೆ ಈಗ ಸಂಬಂಧಗಳ ನಡುವೆನೇ ನಡೀತಾ ಇದೆ. ನೀವು ನನ್ನ ಜೀವನನೇ ರಾಜಕೀಯ ಮಾಡ್ಕೊಂಡ್ಬಿಟ್ರಲ್ಲ ಅಪ್ಪಾಜಿ. ಆಡೋ ಆಟನ ಮರೆಯಲ್ಲಿ ನಿಂತ್ಕೊಂಡು ಆಡಿ ಈಗ ಏನು ಗೊತ್ತಿಲ್ಲ ಅನ್ನೋದು ಕೂತಿದ್ರಲ್ಲ. ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ ಅಪ್ಪಾಜಿ? ಸಿದ್ದು, ಏನೇನೋ ಮಾತಾಡಬೇಡ. ನೀನು ಹೇಳ್ತಿರೋದು ಹೇಗಿದೆ ಅಂದರೆ, ಅಪ್ಪನೇ ಬೇಕು ಅಂತ ಇದೆಲ್ಲ ಮಾಡಿಸಿರೋ ಥರ ಹೇಳ್ತಿದ್ಯಲ್ಲ. ಅಕ್ಕ, ನಿನಗಿಲ್ಲಿ ಏನು ನಡೀತಾ ಇದೆ ಅನ್ನೋದು ಒಂಚೂರು ಗೊತ್ತಿಲ್ಲ. ದುಡ್ಡನ್ನ ಮುಂದೆ ಎತ್ಕೊಂಡು ಮಗನ ಬದುಕಿಗೆ ಬೆಂಕಿ ಇಡ್ಲಿಲ್ವೇ? ನಿಮ್ಮ ಇಷ್ಟಕ್ಕೆ ಪರಿಶುದ್ಧವಾಗಿರೋ ನನ್ನ ಪ್ರೀತಿನ ಬಲಿ ಕೊಡೋಕೆ ನೋಡ್ಲಿಲ್ವೇ? ಬಾಳಿ ಬದುಕಬೇಕಾಗಿರೋ ಗಂಡ ಹೆಂಡ್ತಿನ ನಿಮ್ಮ ಸ್ವಾರ್ಥಕ್ಕೆ ದೂರ ಮಾಡಲಿಲ್ವೇ? ಇನ್ನು ಏನೇನು ಮಾಡಲಿಲ್ಲ ಹೇಳಿ ಅಪ್ಪಾಜಿ. ಮುಚ್ಚಬಾಯ, ಏನಾಗಿತ್ತು ನಿನಗೆ? ನಾನು ಕುಡ್ದಿಡ್ಕೊಂಡ್ ಬಂದಿದ್ಯಾ? ಹಿಂಗೆ ಕುಡ್ದಿದ್ದಿಂದ ಇಳಿಲಿಲ್ಲ ಅಂದ್ರೆ ಒಳಗಡೆ ಹೋಗಿ ಮಜ್ಜಿಗೆ ಕೊಡಿ. ಅದು ಬಿಟ್ಬಿಟ್ಟು ಬಾಯಿ ಬಂದಂಗೆಲ್ಲ ಒದರಬೇಡ, ಹೋಗಿ ಬಿಚ್ಕೋಲ್ಲ. ಯಾಕಪ್ಪಾಜಿ, ಸತ್ಯ ಎಲ್ಲ ಈಚೆಗೆ ಬರ್ತದೆ ಅಂತಾನೆ ಹೇಳಿ ಅಪ್ಪಾಜಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಅಲ್ಲ? ಅವ್ರ ಮನೆಯಿಂದ ಈಚೆಗೆ ಹಾಕೋದಕ್ಕೆ ನೀವು ಅವರಣ್ಣ ಇಬ್ರು ಸೇರ್ಕೊಂಡೆ ಅಲ್ವೇ ಇದನ್ನೆಲ್ಲ ಮಾಡಿದ್ದು? ನಿಮ್ಮ ಹತ್ರ ದುಡ್ಡದೆ, ಅವ್ರ ಅಣ್ಣನಿಗೆ ಆ ದುಡ್ಡು ಬೇಕಾಗದೆ. ಇದನ್ನ ಇಟ್ಕೊಂಡು ನನ್ನ ಜೀವನನ, ನನ್ನ ಸಂಸಾರನ, ನನ್ನ ಪ್ರೀತಿನ ಪಣಕ್ಕಿಟ್ಬಿಟ್ರಲ್ಲ ಅಪ್ಪಾಜಿ. ನನ್ನ ಬದುಕನ್ನೇ ಹರಾಜು ಮಾಡ್ಬಿಟ್ರಲ್ಲ. ಯಾಕಪ್ಪಾಜಿ ಹಿಂಗ್ ಮಾಡಿದ್ರಿ ಹೇಳಿ ಅಪ್ಪಾಜಿ? ಯಾಕೆ ಹಿಂಗ್ ಮಾಡಿದ್ರಿ? ಯಾಕೆ ಅಂದ್ರೆ ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಇವತ್ತೇ ಅಲ್ಲ ಕಲ, ಇನ್ಯಾವತ್ತೂ ಅವಳನ್ನ ನಮ್ಮ ಸೊಸೆ ಅಂತ ಒಪ್ಕೊಳ್ಳೋಕೆ ಆಗೋದಿಲ್ಲ ಕಲ. ಅದಕ್ಕೆ ಅಪ್ಪಾಜಿ, ಅವ್ರನ್ನ ಪ್ರೀತಿಸಿದವ್ ನಾನು, ಕದ್ದು ಅವ್ರ ಕುದ್ಗೆ ತಾಳಿ ಕಟ್ಟದವ್ ನಾನು. ನಿಮ್ಗೆ ಯಾರಿಗೂ ಇಷ್ಟ ಅಲ್ಲ ಅಂತ ಗೊತ್ತಿದ್ರು ಅವ್ರನ್ನ ಈ ಮನೆ ಕರ್ಕೊಂಡ್ಬಂದವ್ ನಾನು. ಇದ್ರಲ್ಲಿ ಅವ್ರ ತಪ್ಪೇನದೆ ಅಪ್ಪಾಜಿ? ಏನೋ ಆಗಿದ್ದಾಗೋಯ್ತು ಬಿಡು ಅಂತ ಅವ್ರ ಈ ಮನೆ ಸೊಸೆಯಾಗಿ ಒಪ್ಕೊಳ್ಳೋ ದುಡ್ಡನ್ನ ಒಬ್ಬರು ತೋರಿಸ್ಲಿಲ್ಲ. ನಿಮ್ಮಲ್ಲಿ ಯಾರಾದ್ರೂ ಅವ್ರು ಇಲ್ಲಿಗೆ ಬಂದಾಗಿದ್ದ ಈ ಮನೆ ಸೊಸೆ ಅಂತ ಒಬ್ಬರಾದ್ರೂ ಒಪ್ಕೊಂಡಿದ್ದೀರಾ? ನಾವ್ ಯಾಕೆ ಅವಳನ್ನ ಸೊಸೆ ಅಂತ ಒಪ್ಕೋಬೇಕು? ನಾವೆಲ್ಲ ಮೆಚ್ಚಿ ಅವಳನ್ನ ನಿನಗೆ ಮದುವೆ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಾ? ಇಲ್ವಲ್ಲ.
ಅಬ್ಬಾ ನಿನಗೆ ನಾನು ಇಷ್ಟಪಡೋ ಹೆಂಡತಿಗಿಂತ ನಿನಗಿಷ್ಟ ಆಗೋ ಸೊಸೆನೇ ಬೇಕು ಅನ್ನೋದೇ ದೊಡ್ಡದಲ್ವೇ? ಮಗನಿಷ್ಟ ಕಷ್ಟ ಎಲ್ಲ ನಿಮಗೆ ಬೇಕಿಲ್ಲ. ನಿಮ್ಗಿಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಎದ್ರು ಕುಂತ್ರು ತಪ್ಪು ಅಂದ್ರೆ ಅದು ಹೆಂಗವ ಸಂಸಾರ ಆದದು? ಲೈ, ಅವಳು ನಮ್ಮನೆ ಬಂದಾಗಿಂದ ಏನೆಲ್ಲ ಉದ್ಧಾರ ಆಗಿತ್ತು? ಅವಳು ಬಂದಾಗಿಂದ ಕೋರ್ಟು ಕಚೇರಿ ಅಲ್ಲೇದೇ ಆಗೋಗದೆ. ನಮ್ಮ ಕರ್ಮ ನಾವೇ ಅಳ್ಳಾಕಲ್ಲ, ಬೇರೆ ಯಾರೇ ಆಗಿದ್ರು ಅವಳನ್ನ ಈ ದಿವಸ ಮನೇಲಿ ಮಡಿಕತ್ತಿರ್ಲಿಲ್ಲ. ನಾವಾಗಿರೋದಕ್ಕೆ ಈ ದಿವಸ ಮನೇಲಿ ಮಡಿಕೊಂಡಿರೋದು. ಸುಮ್ಕೆ ಅವಳು ವಯಸ್ಕೊಂಡು ಮಾತಾಡಕ್ ಬರಬೇಡ ಇಲ್ಲಿ ನೀನು. ಬರೀ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆನೇ ಮಾತಾಡ್ತಿದ್ರಲ್ಲ ಅಪ್ಪಾಜಿ. ಯಾಕೆ ಬಾಕಿದೆಲ್ಲ ಮರ್ತೋಯ್ತಾ?